ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಇದೆಂತ ಆಶೀರ್ವಾದ! ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ನೀನು ಪವಿತ್ರಾತ್ಮನಿಂದ ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಹೇರುವೆ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ತನ್ನ ಜನರ ಪಾಪದಿಂದ ಬಿಡಿಸಿ ಕಾಪಾಡುವನು. ಇಗೋ, ಕರ್ತನ ದಾಸಿಯು ನಾನು, ನಿನ್ನ ಮಾತಿನಂತೆ ನನಗಾಗಲಿ. ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ? ಇತ್ತಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ. ಕಂದ ಕಣ್ಣಾಗೈತಿ, ಕಂದ ಎದೆಯಾಗೈತಿ, ಮನಸೊಂದ ಮಾತ್ರ ತನ್ನಿರೋ. ಯೇಸು ಕ್ರಿಸ್ತನು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ದೊಡ್ಡವನಾದನು. ಆತನು ಪರಲೋಕ ರಾಜ್ಯದ ಕುರಿತು ಜನರಿಗೆ ಅರಿವು ಮೂಡಿಸುತ್ತಾ ಸುವಾರ್ತೆಯನ್ನು ಸಾರಿದನು. ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವವನಾದನು. ಹೀಗೆ ಯೇಸು ಅನೇಕ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಜನರಿಗೆ ಸ್ವಸ್ಥತೆ ಕೊಟ್ಟು ಅದ್ಭುತ ಮಾಡಿ ಜನರನ್ನ ದೇವರ ರಾಜ್ಯದ ಕಡೆಗೆ ನಡೆಸಿದನು. ಕುರುಡನಣ್ಣ ನನ್ನ ಬದುಕು ಕೆಟ್ಟದಣ್ಣ, ಹುಟ್ಟು ಕುರುಡನಣ್ಣ ನನ್ನ ಬದುಕು ಕೆಟ್ಟದಣ್ಣ. ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ, ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕತ್ತಲಣ್ಣ. ಏನಿದು ಶಬ್ದ? ಏನು ಇಷ್ಟು ಗಲಾಟೆ? ಬಾರ್ತಿಮಾಯನೇ, ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾರೆ. ದಾವಿದ ಕುಮಾರನೇ, ನನ್ನನ್ನು ಕರುಣಿಸು. ದಾವಿದ ಕುಮಾರನೇ, ನನ್ನನ್ನು ಕರುಣಿಸು. ಬಾರ್ತಿಮಾಯನೇ, ನಿನಗೇನಾಗಬೇಕು? ಸ್ವಾಮಿ, ನನಗೆ ಕಣ್ಣು ಕಾಣುವಂತೆ ಮಾಡಿ. ಬಾರ್ತಿಮಾಯನೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ. ನನಗೆ ಕಾಣುತ್ತಿದೆ. ನಾನು ಎಲ್ಲ ನೋಡಬಲ್ಲೆ. ದೇವರಿಗೆ ಮಹಿಮೆ, ದೇವರಿಗೆ ಮಹಿಮೆ. ಯೇಸು ಮನುಷ್ಯನ ಪಾಪಗಳಿಗೋಸ್ಕರ, ಶಾಪಗಳಿಗೋಸ್ಕರ, ಮನುಷ್ಯರನ್ನ ನರಕದಿಂದ ತಪ್ಪಿಸುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ, ಅಂದರೆ
ಶಿಲುಬೆಯ ಮರಣವನ್ನ ಹೊಂದುವುದಕ್ಕೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡನು. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಓ ಮನುಜ ನೀ ನೋಡು, ಓ ಮನುಜ ನೀ ನೋಡು, ಶಿಲುಬೆಯ ಮೇಲೆ ಪ್ರಭುವಿನ ಪಾಡು. ಈ ಕಷ್ಟವು ನಮ್ಮ ಪಾಪಕ್ಕಾಗಿ, ಈ ಯಾತನೆ ನಮ್ಮ ತಪ್ಪಿಗಾಗಿ ಸಹಿಸಿದರು ನಮ್ಮೆಲ್ಲರ ರಕ್ಷಣೆಗಾಗಿ. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಕಡುಗೆಂಪು ವರ್ಣದ ವಸ್ತ್ರವ ತೊಟ್ಟು ಶಿರವಾಗಿ ನಿಂತರು ಅಪರಾಧಿಯಂತೆ. ಭೂಸ್ವರ್ಗ ರಾಜ್ಯದ ರಾಜಾದಿರಾಜಗೆ ಶಿರದಲ್ಲಿ ಮುಳ್ಳಿನ ಕಿರೀಟವಂತೆ ಚಾಟಿಯ ಹೊಡೆತವ ಸಹಿಸಿದರು. ರಕ್ತದ ಧಾರೆಯ ಎರೆದಿಹರು. ಹೋಸಾನ ಹೋಸಾನ ಎಂದ ಜನರು ಶಿಲುಬೆಗೆ ಏರಿಸಿ ಎನ್ನುತ್ತಿರಲು ಮೌನವಾಗಿ ಪ್ರಭು ನಿಂತರು. ಮನದಲ್ಲೇ ಬಹಳ ನೊಂದುಕೊಂಡರು. ಪ್ರಭುವೇ 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 ಪ್ರಭುವೇ. ಶಿಲುಬೆಯ ಹೊರುತ್ತ ನಡೆದರು ಯೇಸು. ಬೀಳುತ್ತಾ ಏಳುತ್ತಾ ಕಲ್ವಾರಿಯ ಕಡೆಗೆ. ತೊಟ್ಟಿಹ ಬಟ್ಟೆಗೆ ಚೀಟು ಹಾಕಲು ಬೆತ್ತಲೆಯಾಗಿ ನಿಂತರು ಕೊನೆಗೆ. ಹಿಂಸಿಸಿದವರ ಕ್ಷಮಿಸಿದರು. ಶಿಷ್ಯಗೆ ತಾಯಿಯ ಒಪ್ಪಿಸಿದರು. ದಾಹವೆಂದು ಹುಳಿರಸ ಕುಡಿದು ಎಲ್ಲವೂ ನೆರವೇರಿತು ಎಂದು ನುಡಿದು ಆತ್ಮವ ತಂದೆಗೆ ಒಪ್ಪಿಸಿದರು. ಶಿರಬಾಗಿ ತಮ್ಮ ಪ್ರಾಣ ತೆತ್ತರು. ಲೋಕದ ರಕ್ಷಕರು ಮಡಿದರು ಎಂದು. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಯೇಸು ತನ್ನ ಶಿಷ್ಯನಿಗೆ ಹೇಳಿದ ಪ್ರಕಾರ
ನಾನು ನನ್ನ ಜನರ ಪಾಪ ಶಾಪಗಳಿಗಾಗಿ ಸತ್ತು ಮೂರನೇ ದಿನ ಏಳುವೆನು. ಅದೇ ಪ್ರಕಾರ ಆತ್ಮನ ಬಲದಿಂದ ಮೂರನೇ ದಿನ ಜೀವಿತನಾಗಿ ಮೃತ್ಯುಂಜಯನಾಗಿ ಎದ್ದನು. ಎಲ್ಲಿ ಇಬ್ಬರು ಮೂವರು ಕೂಡಿ ಬಂದಿರುತ್ತಾರೋ ಅವರ ನಡುವೆ ನಾನು ಇರುತ್ತೇನೆ ಎಂದನು. ಈ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಹಾಗೆಯೇ ಇರುವನು. ಈ ಯೇಸು ಕ್ರಿಸ್ತನನ್ನ ನಂಬುವ ಪ್ರತಿಯೊಬ್ಬನ ಹೃದಯದಲ್ಲಿಯೂ ಯೇಸು ಕ್ರಿಸ್ತನು ವಾಸ ಮಾಡುವನು. ಈ ಕ್ರಿಸ್ಮಸ್ ನಿಮಗೆ ನಿಜವಾದ ಯೇಸುವಿನ ಸಮಾಧಾನ, ನೆಮ್ಮದಿ, ರಕ್ಷಣೆ, ನಿತ್ಯ ಜೀವವನ್ನ ದಯಪಾಲಿಸಲಿ ಎಂದು ಹಾರೈಸುತ್ತೇವೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.